ನನಗೆ ಸಮಾಧಾನ ಇಲ್ಲ. ಯಾಕೆಂದರೆ ನಾನು ಆ ಕಮಿಟಿ ಅಧ್ಯಕ್ಷರಾಗಿದ್ದು. ಹೈಕೋರ್ಟ ಅಭಿಪ್ರಾಯ ಆಗಲಿ, ಒಳ ಮೀಸಲಾತಿ ಅಭಿಪ್ರಾಯ ಅದೆಲ್ಲ. ನಾವು ಒಳ ಮೀಸಲಾತಿನ ಮೊದಲೇ ಸರಿಸುಮಾರು ಅಂತ ಕೊಟ್ಟಿದ್ವಿ. ವಿ ಹ್ಯಾವ್ ನಾಟ್ ಟೇಕನ್ ದಿ ಎಂಟೈರ್ ಪಾಪ್ಯುಲೇಷನ್ ಫಾರ್ ಕನ್ಸಿಡ್ರೇಷನ್. ಪಾಪ್ಯುಲೇಷನ್ ಆಧಾರದ ಮೇಲೆ ಕೊಟ್ಟ ಮೇಲೆ ಒಳ ಮೀಸಲಾತಿ ಮಾಡೋದು ಅನಿವಾರ್ಯ ಆಯಿತು ನಮಗೆ. ಅದಕ್ಕಾಗಿ ನಮಗೆ ಸದಾಶಿವ ಆಯೋಗ ಕೊಟ್ಟಿದ್ರ ಮೇಲೆ ನನ್ನ ಕಮಿಟಿ ನೇಮಕ ಆಯಿತು. ನಾವು ಅದರಲ್ಲಿ ಎಲ್ಲ ಕಡೆ ಸ್ಟ್ಯಾಟಿಸ್ಟಿಕ್ಸ್ ತರಿಸ್ಕೊಂಡು ಜನಾಂಗಕ್ಕೆ ಅನುಕೂಲವಾಗಂಗೆ ಯಾವ್ಯಾವ ಜಾತಿ ಯಾವ್ಯಾವ ಜನಾಂಗನ ನಾವು ಗ್ರೂಪ್ ಮಾಡಿದ್ದಕ್ಕೆ ಅನುಗುಣವಾಗಿ ಇಷ್ಟಿಷ್ಟು % ಅಂತ ಕೊಟ್ಕೊಂಬಂದಿದ್ವಿ ನಾವು. ಈಗ ರಸಾಯನ ಹಂಚಿದಂಗೆ 5 ಕಾಲು 4.5 ಕೊಟ್ಟರೆ ಇದು ಒಳ ಮೀಸಲಾತಿ ಅಲ್ಲ. ಪ್ರಿನ್ಸಿಪಲ್ ಅಲ್ಲ, ಅವ್ರು ನಾನು ಅದನ್ನು ಪರ್ಟಿಕ್ಯುಲರ್ ಆಗಿ ಹೇಳಲ್ಲ. ಒಳ ಮೀಸಲಾತಿ ಅಂದರೆ ಅವರು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಂಖ್ಯೆಗೆ ಅನುಗುಣವಾಗೇ ರಿಸರ್ವ್ ಮಾಡಬೇಕಾಗಿದೆ. ಮತ್ತು ಅಲೆಮಾರಿಗಳೇನಿದ್ದಾರೆ, ನಾವು ನಿಜವಾಗ್ಲೂ ನನಗೆ ಹೆಮ್ಮೆ ಇದೆ. 1% ಅವ್ರಿಗೆ ಏನಿಟ್ಟಿದ್ವಿ, ಲೆಸ್ ದ್ಯಾನ್ 10-20,000 ಪಾಪ್ಯುಲೇಷನ್ಗಿಂತ ಕೆಳಗಡೆವರು. ಇಡೀ ಗೌರ್ಮೆಂಟ್ ನೀವು ಲಿಸ್ಟ್ ತೊಗೊಂಡ್ರೆ ಒಬ್ಬ ಕೂಡ ಅದ್ರ ಸರ್ಕಾರಿ ನೌಕರಿ ನೋಡಿಲ್ಲ. ಅಂಥವ್ರು ಎಲ್ಲರೂ ಬರಲೇಬೇಕು ಅಂತ ಅವ್ರಿಗಿಟ್ಟಿದ್ದನ್ನು ನೀವು ಒಂದು ಸಮುದಾಯ ಜೊತೆಗೆ ಕ್ಲಬ್ ಮಾಡಿಬಿಟ್ಟು 4.25% ಮಾಡ್ತೀನಿ ಅಂದರೆ ಅರ್ಥ ಇಲ್ಲ. ಅದರಲ್ಲಿ 20% ಅವ್ರಿಗೆ ಅಂತಾರೆ, ಅದು ಏನಂತ ನನಗೆ ಅರ್ಥ ಆಗಿಲ್ಲ. ಮತ್ತು 400 ಬಿಂದುನಲ್ಲಿ ರೋಸ್ಟರ್ನ ಹೆಂಗೆ ಬಳಸ್ತಾರೆ ಗೊತ್ತಿಲ್ಲ. ನಾನು ಈ ರೋಸ್ಟರ್ ವೀಲ್ನ ಭಾಳ ಅಧ್ಯಯನ ಮಾಡಿದವನು. ನಿಮ್ಮ ಪುರಸಭೆ ಚುನಾವಣೆಗಳಾಗುವಾಗ ಅಧ್ಯಕ್ಷರದು ನಾನು ತಲೆ ಕೆಟ್ಬಿಟ್ಟು ರೋಸ್ಟರ್ನ ರದ್ದು ಮಾಡಿ ಹೊಸ ಪಾಯಿಂಟಿಂದ ರೋಸ್ಟರ್ ಮಾಡಿ ಮಾಡಿದ್ದು. ನನಗೆ ವಹಿಸಿದ್ರು ಅವಾಗ, ಏನಾರು ಮಾಡ್ರಪ್ಪ ಇದು ಅಂತ. ಆಗ ಪುರಸಭಾ ಅಧ್ಯಕ್ಷರು ನಮ್ಮ ಕಾಲದಲ್ಲಿ ಆಗುವಾಗ ಎಂಟೈರ್ ರೋಸ್ಟರ್ ರದ್ದು ಮಾಡಿಬಿಟ್ವಿ. ಯಾಕೆ ಅರ್ಥವೇ ಆಗಲ್ಲ, ಅದು ಎಲ್ಲೋ ರಿಪೀಟ್ ಆಗುತ್ತೆ ಅಂತಾನೆ. ಇನ್ಯಾರೋ ನಮಗೆ ಈ ಸಣ್ಣ ಪುಟ್ಟವರು ಈ ರೋಸ್ಟ್ರಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ತಪ್ಪಾಗಿದೆ ಇದು. ನಿಜವಾದ ಏನೋ ಒಂದು ರಾಜಿ ಸೂತ್ರ ಬಿಟ್ಟರೆ ನ್ಯಾಯ ಅಂತ ನಾನು ಹೇಳೋಕ್ಕಾಗಲ್ಲ. ಅಲ್ಲೇ ಧ್ವನಿ ಎತ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಕಾರಜೋಳ ಸಭೆ ಮಾಡಿ ಮಾತಾಡೋರೆ. ನಾರಾಯಣಸ್ವಾಮಿ ಕಾರಜೋಳೆಲ್ಲ ಈ ಧ್ವನಿ ಅವ್ರಿಗೆ ಶಕ್ತಿ ಇಲ್ದಂಗೆ ಆಗಿದೆ. ಅಲ್ಯಾರು ಧ್ವನಿ ಎತ್ತಬೇಕಾಗಿದ್ದು ಮುಖ್ಯಮಂತ್ರಿ ಎದುರಿಗೆ ಹೋಗಿ ಆರಾಕ್ ರಾಜಿ ಆಗಿಬಿಟ್ಟವ್ರು ಬಿಟ್ಟರೆ ಸಮಾಧಾನ ಆಗಿದೆ ಅಂತ ನನಗೆ ಅನಿಸಲ್ಲ. 5 ಕಾಲು ಕೊಡೋದಾದರೆ ಸಮಾಧಾನ ಏನಲ್ಲ ಅದು. ಏನಾರು ಈಗ ನಾನು ನಿಮ್ಗೊಂದು ಮಾತು ಹೇಳೋಗ್ತೀನಿ. ಸಿದ್ದರಾಮಯ್ಯನವ್ರು ಎಲ್ಲರೂ ಅಂತೂ ಉತ್ತರ ಹೇಳಬೇಕು. ಒಳ್ಳೆ ಸ್ನೇಹಿತರು. ಕೆಲವು ಜಿಲ್ಲೆಯಲ್ಲಿ ಎಡಗೈನವ್ರನ್ನ ಮಾದಿಗರಂತೀವಿ, ಇನ್ನು ಕೆಲವು ಜಿಲ್ಲೆಯಲ್ಲಿ ಎಡಗೈನರೇ ಒಲೆಯರಾಗ್ತಾರೆ. ತುಮಕೂರಲ್ಲಿ ಒಲೆಯವರಾದವರು ಮಾದಿಗರಾದವರು ಕೋಲಾರಲ್ಲಿ ಒಲೆಯರಾಗ್ತಾರೆ, ಮೈಸೂರಲ್ಲಿ ಒಲೆಯರಾಗ್ತಾರೆ. ಇದನ್ನೇ ನಾವು ಬಗೆಹರಿಸಿಲ್ಲ. ಇವ್ರಿಗೆ ಇಷ್ಟು ಸೀಟ್ ಅಂತ ಕೊಡ್ತೀವಿ, ಅವನು ಅದನ್ನು ಕೇಳ್ತಾನೆ ಇದನ್ನು ಕೇಳ್ತಾನೆ ಅಂತಲೂ ಇತ್ಯರ್ಥ ಆಗಿಲ್ಲ. ಅವೆಲ್ಲವನ್ನೂ ಕೂತು ನಾವು ಅಧ್ಯಯನ ಮಾಡಿ ಕೂತ್ಕೊಂಡು ಬರ್ದಿದ್ವಿ.